ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬರ್ ನೆನಪಿದೆಯಾ? 18/12/2024 महावाक्य। मीठे बच्चे, सर्वशक्तिमान बाप से बुद्धि योग लगाने से शक्ति मिलेगी। याद से ही आत्मा रूपी बैटरी चार्ज होती है, आत्मा पवित्र सतो प्रधान बन जाती है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸೋದ್ರಿಂದ ಶಕ್ತಿ ಸಿಗ್ತದೆ. ನೆನಪಿನಿಂದಲೇ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ, ಆತ್ಮ ಪವಿತ್ರ सतोप्रधान ಆಗ್ತದೆ। प्रश्न, संगम युग पर तुम बच्चे कौन सा पुरुषार्थ करते हो जिसकी प्रारब्ध में देवता पद मिलता है? ಬಾಬಾ ಪ್ರಶ್ನೆ ಕೇಳ್ತಾರೆ, ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಪುರುಷಾರ್ಥ ಮಾಡ್ತೀರಾ, ಅದರ ಪ್ರಾರಬ್ಧದಲ್ಲಿ ದೇವತಾ ಪದವಿ ಸಿಗ್ತದೆ। उत्तर, संगम युग पर हम शीतल बनने का पुरुषार्थ करते हैं। शीतल अर्थात पवित्र बनने से हम देवता बन जाते हैं। ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನಾವು ಶೀತಲರಾಗುವ ಪುರುಷಾರ್ಥ ಮಾಡ್ತೇವೆ। ಶೀತಲರು ಅಂದರೆ ಪವಿತ್ರರಾಗುವಂಥ ಪುರುಷಾರ್ಥ। ಪವಿತ್ರ ಆಗೋದ್ರಿಂದ ನಾವು ದೇವತೆಗಳಾಗ್ತೇವೆ। जब तक शीतल न बने तब तक देवता भी नहीं बन सकते। ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಶೀತಲರಾಗೋದಿಲ್ವೋ ಅಲ್ಲಿವರೆಗೆ ದೇವತೆಗಳು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ। संगम पर शीतल देवियाँ बन सब पर ज्ञान के टंडे चींटे डाल सबको शीतल करना है। ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಶೀತಲ ದೇವಿಯರಾಗಿ ಎಲ್ಲರ ಮೇಲೆ ಜ್ಞಾನದ ತಂಪಾದ ಹನಿಯನ್ನು ಹಾಕಿ ಎಲ್ಲರನ್ನ ಶೀತಲ ಮಾಡಬೇಕು। सबकी तपत बुझानी है, खुद भी शीतल बनना है, सबको भी बनाना है। ಬಾಬಾ ಹೇಳ್ತಾರೆ, ಎಲ್ಲರ ಬಾಯಾರಿಕೆಯನ್ನು ನೀಗಿಸಬೇಕು, ಸ್ವಯಂ ಕೂಡ ಶೀತಲರಾಗಬೇಕು, ಬೇರೆಯವ್ರನ್ನೂ ಶೀತಲರನ್ನಾಗಿ ಮಾಡಬೇಕು। ओम शांति। बच्चों को पहले पहले एक ही बात समझने की है कि हम सब भाई भाई हैं और शिव बाबा सभी का है, उन्हें सर्वशक्तिमान कहा जाता है। ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳು ಮೊದಲಿಗೆ ಒಂದು ಮಾತನ್ನು ತಿಳ್ಕೊಳ್ಬೇಕಾಗಿದೆ, ನಾವೆಲ್ಲರೂ ಸೋದರರಾಗಿದ್ದೇವೆ ಮತ್ತು ಶಿವಬಾಬಾ ಎಲ್ರಿಗೂ ತಂದೆಯಾಗಿದ್ದಾರೆ, ಅವ್ರಿಗೆ ಸರ್ವಶಕ್ತಿವಂತ ಅಂಥೇಳಿ ಕರೀಲಾಗ್ತದೆ। ತುಮಾರೆ ಮೇ ಸರ್ವಶಕ್ತಿಯಾँ ಥಿ, ತುಮ್ ಸಾರೆ ವಿಶ್ವ ಪರ್ ರಾಜ್ಯ ಕರ್ತೆ ಥೆ। ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಕೂಡ ಸರ್ವಶಕ್ತಿಗಳಿತ್ತು, ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಆಳ್ತಾ ಇದ್ರಿ। ಭಾರತ್ ಮೇ ಇನ್ ದೇವಿ ದೇವತಾओं का राज्य था, ತುಮ್ ಹಿ ಪವಿತ್ರ ದೇವಿ ದೇವತಾ ಥೆ। ಬಾಬಾ ಹೇಳ್ತಾರೆ, ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ನೀವೇ ಪವಿತ್ರ ದೇವಿ ದೇವತೆಗಳಿದ್ರಿ। ತುಮಾರೆ ಕುಲ್ವಾ ಡಿನಾಯಸ್ಟಿ ಮೇ ಸಭಿ ನಿರ್ವಿಕಾರಿ ಥೆ, ಕೌನ್ ನಿರ್ವಿಕಾರಿ ಥೆ? ಬಾಬಾ ಕೇಳ್ತಾರೆ, ನಿಮ್ಮ ಕುಲ ಅಥವಾ ನಿಮ್ಮ ಮನೆತನದಲ್ಲಿ ಎಲ್ಲರೂ ನಿರ್ವಿಕಾರಿಗಳಿದ್ದರು, ಹಾಗಾದರೆ ಯಾರು ನಿರ್ವಿಕಾರಿಗಳಿದ್ದರು? ಆತ್ಮಯೇ। ಅಭಿ ಫಿರ್ಸೆ ತುಮ್ ನಿರ್ವಿಕಾರಿ ಬನ್ ರೇ ಹೋ। ಬಾಬಾ ಹೇಳ್ತಾರೆ, ಆತ್ಮಗಳು ನಿರ್ವಿಕಾರಿಯಾಗಿದ್ದರು, ಈಗ ನೀವು ಮತ್ತೆ ನಿರ್ವಿಕಾರಿ ಆಗ್ತಿದ್ದೀರ। सर्वशक्तिमान बाप की याद से शक्ति ले रहे हो, बाप ने समझाए है, आत्मा ही 84 का पाठ बजाती है। ಬಾಬಾ ಹೇಳ್ತಾರೆ, ಸರ್ವಶಕ್ತಿವಂತ ತಂದೆಯಿಂದ ನಾವೆಲ್ಲರೂ ಶಕ್ತಿಯನ್ನು ಪಡ್ಕೊಳ್ತಿದ್ದೇವೆ। ತಂದೆ ತಿಳಿಸ್ಕೊಡ್ತಾರೆ, ಆತ್ಮನೇ 84 ಜನ್ಮವನ್ನು ಪಡ್ಕೊಳ್ತದೆ, ಅಂದರೆ ಅರ್ಥ 84 ಜನ್ಮಗಳ ಪಾತ್ರ ಮಾಡುತ್ತದೆ। आत्मा में ही सतोप्रधानता की ताकत थी, वह फिर दिन प्रतिदिन कम होती जाती है। ಶಿವಬಾಬಾ ಹೇಳ್ತಾರೆ, ಆತ್ಮದಲ್ಲಿಯೇ ಸತೋಪ್ರಧಾನತೆಯ ಒಂದು ಶಕ್ತಿ ಇತ್ತು, ದಿನ ಪ್ರತಿದಿನ ಆ ಶಕ್ತಿ ಕಡಿಮೆ ಆಗ್ತಾ ಬಂತು। सतोप्रधान से तमोप्रधान तो बनना ही है, जैसे बैटरी की ताकत कम होती जाती है तो मोटर खड़ी हो जाती है। ಬಾಬಾ ಹೇಳ್ತಾರೆ, ಸತೋಪ್ರಧಾನದಿಂದ ತಮೋಪ್ರಧಾನ ಆಗಲೇಬೇಕು, ಹೀಗೆ ಬ್ಯಾಟ್ರಿಯಲ್ಲಿ ಶಕ್ತಿ ಕಡಿಮೆ ಆದಾಗ ಆ ಮೋಟರ್ ನಿಂತ್ಕೊಂಡ್ಬಿಡ್ತದೆ, ಅಂದರೆ ಆ ಗಾಡಿ ನಿಂತ್ಕೊಂಡ್ಬಿಡ್ತದೆ ಅಂತಾರೆ ಬಾಬಾ। ಅಂದ್ರೇನು, ಬ್ಯಾಟ್ರಿಯ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಹೋಗ್ತಾ ಇರೋ ಗಾಡಿ ನಿಂತ್ಕೊಂಡ್ಬಿಡ್ತದೆ, बैटरी डिस्चार्ज हो जाती है। आत्मा की बैटरी फुल डिस्चार्ज नहीं होती, कुछ न कुछ ताकत रहती है। ಬಾಬಾ ಹೇಳ್ತಾರೆ, ಅಲ್ಲಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಡ್ತದೆ, ಆದರೆ ಇಲ್ಲಿ ಆತ್ಮದ ಬ್ಯಾಟ್ರಿ ಪೂರ್ಣ ರೂಪದಲ್ಲಿ ಡಿಸ್ಚಾರ್ಜ್ ಆಗೋದಿಲ್ಲ, ಒಂದು ಸ್ವಲ್ಪ ಶಕ್ತಿ ಉಳ್ಕೊಂಡಿರ್ತದೆ। जैसे कोई मरता है तो दीवा जलाते हैं, उसमें गुरुत डालते ही रहते हैं कि कहाँ ज्योति बुझ न जाए। ಬಾಬಾ ಒಂದು ಮಾತು ಹೇಳ್ತಾರೆ, ಯಾರಾದರೂ ಸತ್ತರೆ ದೀಪ ಬೆಳಗಿಸ್ತಾರೆ, ಜ್ಯೋತಿ ಹಚ್ಚಿಟ್ಟಿರ್ತಾರೆ, ಅದಕ್ಕೆ ತುಪ್ಪ ಹಾಕ್ತಾ ಇರ್ತಾರೆ, ಅಂದ್ರೆ ಅರ್ಥ ದೀಪ ಆರೋಗಬಾರ್ದು ಅಂತ। ಅಭಿ तुम बच्चे समझते हो, तुम्हारे आत्मा में पूरी शक्ति थी, अभी नहीं है।
ಈಗ ನಾವು ಕೂಡ ಮಕ್ಕಳು ತಿಳ್ಕೊಂಡಿದ್ದೇವೆ, ನಾವು ಆತ್ಮದಲ್ಲಿ ಪೂರ್ಣ ಶಕ್ತಿ ಇತ್ತು, ಈಗ ಆ ಶಕ್ತಿ ಇಲ್ಲ. अभी फिर तुम सर्वशक्तिमान बाप से अपना बुद्धि योग लगाते हो, अपने में शक्ति भरते हो क्योंकि शक्ति कम हो गई है. ಈಗ ನಾವು ಮತ್ತೆ ಆ ಸರ್ವಶಕ್ತಿವಂತ ತಂದೆ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತೇವೆ, ನಮ್ಮಲ್ಲಿ ಶಕ್ತಿ ತುಂಬಿಕೊಳ್ತೇವೆ. ಯಾಕೆಂದರೆ ಶಕ್ತಿ ಕಡಿಮೆ ಆಗಿದೆ. शक्ति एकदम ख़त्म हो जाए तो शरीर ही ना रहे. आत्मा बाप को याद करते करते एकदम प्योर हो जाती है. ಬಾಬಾ ಹೇಳ್ತಾರೆ, ಆತ್ಮ ಏನಾದರೂ ಅಂದರೆ ಆತ್ಮದಲ್ಲಿ ಏನಾದ್ರು ಶಕ್ತಿ ಕಡಿಮೆ ಆಗಿಬಿಟ್ರೆ ಈ ಶರೀರನೂ ಉಳ್ಕೊಳ್ಳೋದಿಲ್ಲ. ಆತ್ಮ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಏಕದಮ್ ಪ್ಯೂರ್ ಆಗಿಬಿಡ್ತದೆ. सतयुग में तुम्हारी बैटरी फुल चार्ज रहती है, फिर धीरे धीरे कला अर्थात बैटरी कम होती जाती है. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ನಿಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಇರ್ತದೆ, ನಂತರ ಸಾವಕಾಶ ಆಗಿ ಕಲೆಗಳು ಅಂದರೆ ಬ್ಯಾಟ್ರಿ ಕಡಿಮೆ ಆಗಿಬಿಡ್ತದೆ. ಕಲಿಯುಗ अंत तक आत्मा की ताकत एकदम तोड़ी रह जाती है. ಬಾಬಾ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಆತ್ಮದ ಶಕ್ತಿ ಏಕದಮ್ ಒಂದು ಸ್ವಲ್ಪ ಉಳ್ಕೊಳ್ತದೆ ಅಂತಾರೆ ಬಾಬಾ. जैसे ताकत का देवाला निकल जाता है, बाप को याद करने से आत्मा फिर से भरपूर हो जाती है. ಒಂದು ರೀತಿ ಶಕ್ತಿಯ ದಿವಾಳಿ ಆದಂಗೆ ಅಂತ ಹೇಳ್ತಾರೆ ಬಾಬಾ. ತಂದೆಯನ್ನು ನೆನಪು ಮಾಡೋದ್ರಿಂದ ಆತ್ಮ ಮತ್ತೆ ಭರ್ಪೂರ್ ಆಗಿಬಿಡ್ತದೆ. तो अभी बाप समझाते एक को ही याद करना है, ऊंचते ऊंच भगवत. ಈಗ ಬಾಬಾ ತಿಳಿಸ್ಕೊಡ್ತಾರೆ, ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಬಾಕಿ सब है रचना, रचना को रचना से हद का वर्षा मिलता है. ಉಳಿದವರೆಲ್ಲ ರಚನೆ, ರಚನೆಯಿಂದ ರಚನೆಗೆ ಹದ್ದಿನ ಆಸ್ತಿ ಸಿಗ್ತದೆ. ಕ್ರಿಯೇಟರ್ ತೋ ಏಕ್ ಹಿ ಬೇಹದ್ ಕಾ ಬಾಪ್ ಹೈ, ಬಾಕಿ ಸಬ್ ಹೈ ಹದ್ ಕೆ. ಕ್ರಿಯೇಟರ್ ಒಬ್ಬನೇ ಬೇಹದ್ದಿನ ತಂದೆ, ಉಳಿದವರೆಲ್ಲ ಹದ್ದಿನ ಕ್ರಿಯೇಟರ್. बेहद के बाप को याद करने से बेहद का वर्षा मिलता है. तो बच्चों को दिल अंदर समझना चाहिए कि बाबा हमारे लिए स्वर्ग नई दुनिया स्थापन कर रहे हैं. ಬಾಬಾ ಹೇಳ್ತಾರೆ, ಬೇಹದ್ದಿನ ತಂದೆಯನ್ನು ನೆನಪು ಮಾಡೋದ್ರಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ. ಮಕ್ಕಳ ಹೃದಯದ ಒಳಗಡೆ ತಿಳ್ಕೊಳ್ಬೇಕು, ಬಾಬಾ ನಮಗೋಸ್ಕರ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ. ड्रामा प्लान अनुसार स्वर्ग की स्थापना हो रही है, जिसे तुम बच्चे ही आकर ರಾಜ್ಯ ಕರ್ತೆ ಹೋ. ಬಾಬಾ ಹೇಳ್ತಿದ್ದಾರೆ, ನಾಟಕದ ಪ್ಲ್ಯಾನ್ ಅನುಸಾರ ಸ್ವರ್ಗ ಸ್ಥಾಪನೆ ಆಗ್ತಿದೆ, ಅದರಲ್ಲಿ ನಾವು ಮಕ್ಕಳೇ ಏನು ಮಾಡ್ತೇವೆ, ಬಂದು ರಾಜ್ಯವನ್ನು ಆಳ್ತೇವೆ. मैं तो यवर पवित्र हूँ, मैं कभी गर्भ से जन्म नहीं लेता हूँ, न देवी देवताओं की तरह जन्म लेता हूँ. ಬಾಬಾ ಹೇಳ್ತಾರೆ, ನಾನು ಸದಾ ಪವಿತ್ರ ಇದ್ದೀನಿ, ನಾನು ಎಂದಿಗೂ ಗರ್ಭದಲ್ಲಿ ಜನ್ಮನೂ ತೆಗೆದುಕೊಳ್ಳೋದಿಲ್ಲ, ಜೊತೆಗೆ ದೇವಿ ದೇವತೆಗಳ ಹಾಗೇನೂ ಜನ್ಮ ತೆಗೆದುಕೊಳ್ಳೋದಿಲ್ಲ. सिर्फ तुम बच्चों को स्वर्ग की बादशाही देने के लिए जब यह 60 वर्ष की वानप्रस्थ अवस्था में होता है तब इनके तन में मैं प्रवेश करता हूँ. ಬಾಬಾ ಹೇಳ್ತಾರೆ, ಕೇವಲ ನಾನು ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡೋದಕ್ಕೋಸ್ಕರ ಈ ಬ್ರಹ್ಮ ಬಾಬನಿಗೆ ಯಾವಾಗ 60 ವರ್ಷ ಅಂದರೆ ವಾನಪ್ರಸ್ಥ ಅವಸ್ಥೆಯಲ್ಲಿ ಇರ್ತಾರೋ ಆಗ ಇವರ ತನುವಿನಲ್ಲಿ ನಾನು ಪ್ರವೇಶ ಮಾಡ್ತೇನೆ ಅಂತಾರೆ ಬಾಬಾ. ಯಹಿ ಫಿರ್ ನಂಬರ್ 1 ತಮೋ ಪ್ರಧಾನ್ ಸೆ ನಂಬರ್ 1 ಸತೋ ಪ್ರಧಾನ್ ಬಂತಾ ಹೇ, ಊಂಚತೆ ಊಂಚೆ ಭಗವನ್. ಬಾಬಾ ಹೇಳ್ತಾರೆ, ಇವರೇ ನಂತರ ನಂಬರ್ 1 ತಮೋ ಪ್ರಧಾನದಿಂದ ನಂಬರ್ 1 ಸತೋ ಪ್ರಧಾನ ಆಗ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಫಿರ್ ಹೇ ಬ್ರಹ್ಮ ವಿಷ್ಣು ಶಂಕರ್ ಸೂಕ್ಷ್ಮೋತ್ತನವಾಸಿ. ನಂತರ ಈ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮೋತ್ತನವಾಸಿಗಳು. ಯ ಬ್ರಹ್ಮ ವಿಷ್ಣು ಶಂಕರ್ ಕहाँ से आए, ಯ ಸಿರ್ಫ್ ಸಾಕ್ಷಾತ್ಕಾರ ಹೋತಾ ಹೇ. ಬಾಬಾ ಕೇಳ್ತಾರೆ, ಈ ಬ್ರಹ್ಮ ವಿಷ್ಣು ಶಂಕರರು ಎಲ್ಲಿಂದ ಬಂದರು, ಇದು ಕೇವಲ ಸಾಕ್ಷಾತ್ಕಾರ ಆಗ್ತದೆ. ಸೂಕ್ಷ್ಮೋತನ ಬೀಚ್ ಕಾ ಹೇನ ಯ ಸ್ಥೂಲ ಶರೀರ ಹೈ ನಹಿ. ಈ ಸೂಕ್ಷ್ಮವತನ ಮಧ್ಯದ್ದು ಅಂದರೆ ಪರಂಧಾಮ ಮತ್ತು ಸ್ಥೂಲವತನದ ಮಧ್ಯ ಸೂಕ್ಷ್ಮವತನ ಇರ್ತದೆ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಸ್ಥೂಲ ಶರೀರ ಇರೋದಿಲ್ಲ. ಸೂಕ್ಷ್ಮ ಶರೀರ ಸಿರ್ಫ್ ದಿವ್ಯ ದೃಷ್ಟಿ ಸೆ ದೇಖಾ ಜಾತಾ ಹೈ, ಬ್ರಹ್ಮ ತೋ ಹೈ ಸಫೇದ್ ವಸ್ತ್ರಧಾರಿ. ಸೂಕ್ಷ್ಮ ಶರೀರ ಕೇವಲ ದಿವ್ಯ ದೃಷ್ಟಿಯಿಂದ ನೋಡಲಾಗ್ತದೆ, ಬ್ರಹ್ಮ ಅಂತೂ ಬಿಳಿಯ ವಸ್ತ್ರಧಾರಿ. वह विष्णु है हीरे जवारों से सजा सजाया, फिर शंकर के गले में नाग आदि दिखाते हैं. ಬಾಬಾ ಹೇಳ್ತಾರೆ, ವಿಷ್ಣು ವಜ್ರ ವೈಡೂರ್ಯಗಳಿಂದ ಶೃಂಗರಿತನಾದಂಥವನು, ಇನ್ನು ಶಂಕರ ಕೊರಳಲ್ಲಿ ಹಾವನ್ನು ಸುತ್ತಕೊಂಡಿರುವಂಥ ತೋರಿಸ್ತಾರೆ. ಐಸೆ ಶಂಕರ ಆದಿ ಕೊಯ್ ಹೋ ನೈ ಸಕ್ತ, ದಿಕ್ಕಾತೆ ಅಮರನಾಥ್ ಪರ್ ಶಂಕರ್ ನೆ ಪಾರ್ವತಿ ಕೋ ಅಮರ ಕಥಾ ಸುನಾಯಿ. ಬಾಬಾ ಹೇಳ್ತಾರೆ, ಈ ರೀತಿ ಶಂಕರ ಇರಲಿಕ್ಕಂತೂ ಸಾಧ್ಯ ಇಲ್ಲ. ತೋರಿಸ್ತಾರೆ, ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆ ಹೇಳ್ದ ಅಂತ.
अभी फिर सूक्ष्मतन में तो मनुष्य सृष्टि है ही नहीं, तो कथा वहाँ कैसे सुनाएंगे. ಬಾಬಾ ಹೇಳ್ತಾರೆ ಆ ಸೂಕ್ಷ್ಮೋತ್ತನದಲ್ಲಿ ಕತೆ ಹೇಳುವ ಮಾತೇ ಇಲ್ಲ, ಯಾಕಂದರೆ ಅಲ್ಲಿ ಮನುಷ್ಯ ಸೃಷ್ಟಿ ಅಂತೂ ಇರೋದೇ ಇಲ್ಲ. ಮತ್ತಿನ್ನು ಕತೆ ಹೆಂಗೆ ಹೇಳ್ತಾರೆ ಅಂತ. ಬಾಕಿ सूक्ष्मतन का सिर्फ साक्षात्कार होता है, जो बिल्कुल पवित्र हो जाते हैं उनका साक्षात्कार होता है. ಬಾಬಾ ಹೇಳ್ತಾರೆ ಸೂಕ್ಷ್ಮತನದ್ದು ಕೇವಲ ಸಾಕ್ಷಾತ್ಕಾರ ಆಗ್ತದೆ, ಯಾರು ಪೂರ್ಣ ರೂಪದಲ್ಲಿ ಪವಿತ್ರ ಆಗ್ತಾರಲ್ಲ ಅಂಥವ್ರದ್ದು ಸಾಕ್ಷಾತ್ಕಾರ ಆಗ್ತದೆ. यही फिर सतयुग में जाकर स्वर्ग के मालिक बनते हैं. तो बुद्धि में आना चाहिए कि इन्होंने फिर यह राज्य भाग्य कैसे पाया. ಬಾಬಾ ಹೇಳ್ತಾರೆ ಇವರೇ ಸತ್ಯುಗದಲ್ಲಿ ಹೋಗಿ ಸ್ವರ್ಗದ ಮಾಲೀಕರಾಗ್ತಾರೆ. ಬುದ್ಧಿಯಲ್ಲಿ ಬರಬೇಕು ಇವರಿಗೆ ಈ ರಾಜ್ಯ ಭಾಗ್ಯ ಹೇಗೆ ಸಿಕ್ತು, ಅವರು ಹೇಗೆ ಪಡ್ಕೊಂಡ್ರು ಅಂತ. ಲಡಾಯಿ ಆದಿ ತೋ ಕುಚ್ ನಹೀ ಹುಯಿ, ದೇವತಾ ಹಿಂಸಾ ಕೈಸೆ ಕರೆಂಗೆ. ಬಾಬಾ ಹೇಳ್ತಾರೆ ಅಲ್ಲಿ ಯಾವುದೇ ಯುದ್ಧ ನಡೀಲಿಲ್ಲ, ದೇವತೆಗಳು ಯುದ್ಧ ಹೆಂಗೆ ಮಾಡ್ತಾರೆ. अभी तुम बाप को याद कर राजा ही लेते हो, कोई माने व न माने. गीता में भी है देह सहित देह के सब धर्मों को बुल मामेकम याद करो. ಬಾಬಾ ಹೇಳ್ತಾರೆ ಈಗ ನೀವು ತಂದೆಯನ್ನು ನೆನಪು ಮಾಡಿ ರಾಜ್ಯ ಪಡ್ಕೊಳ್ತೀರ, ಒಪ್ಪಬಹುದು ಒಪ್ಪದೆ ಇರಬಹುದು. ಬಾಬಾ ಹೇಳ್ತಾರೆ ಗೀತೆಯಲ್ಲಿಯೂ ಕೂಡ ಇದೆ, ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮವನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡುವಂತ. ಬಾಪ್ ಕೋ ತೋ ದೇಹ ಹಿ ನಹೀ ಹೈ जिसमें ममत्व हो. बाप कहते थोड़े समय के लिए शरीर का लोन लेता हूँ. ಬಾಬಾ ಹೇಳ್ತಾರೆ ನನಗಂತೂ ದೇಹನೇ ಇಲ್ಲ, ಈ ದೇಹದ ಮೇಲೆ ಮಮತ್ವ ಇಟ್ಕೊಳ್ಳಿಕ್ಕೆ. ನಾನು ಒಂದು ಸ್ವಲ್ಪ ಸಮಯಕ್ಕೋಸ್ಕರ ಈ ತನುವನ್ನು ಲೋನ್ ಆಗಿ ತಗೊಳ್ತೇನೆ. ನೈ ತೋ ಮೈ ನಾಲೆಜ್ ಕೈಸೇ ದು, ಮೈ ಇಸ್ ಝಾಡ್ ಕಾ ಚೈತನ್ಯ ಬೀಜ ರೂಪ ಹೂँ. ಬಾಬಾ ಹೇಳ್ತಾರೆ ಇಲ್ಲಾಂದರೆ ನಾ ಈ ಜ್ಞಾನ ಹೇಗೆ ಕೊಡಲಿ, ನಾನು ಈ ವೃಕ್ಷದ ಚೈತನ್ಯ ಬೀಜ ರೂಪ ಆಗಿದ್ದೇನೆ. इस झाड़ की नॉलेज मेरे ही पास है. ಈ ಸೃಷ್ಟಿಗೆ ಆಯು ಕಿತ್ನಿ ಹೇ. ಬಾಬಾ ಹೇಳ್ತಾರೆ ಈ ವೃಕ್ಷದ ಜ್ಞಾನ ನನ್ನ ಹತ್ರನೇ ಇರೋದು. ಈ ಸೃಷ್ಟಿಯ ಆಯುಷ್ಯ ಎಷ್ಟು ಹಾಗಾದರೆ. ಕೈಸೆ ಉತ್ಪತ್ತಿ ಪಾಲನಾ ವಿನಾಶ ಹೋತಾ ಹೇ, ಮನುಷ್ಯಂಗೂ ಕುಚ್ ಪತಾ ನಹೀ ಹೇ. ಹೇಗೆ ಉತ್ಪತ್ತಿ ಪಾಲನೆ ವಿನಾಶ ಆಗ್ತದೆ ಮನುಷ್ಯರಿಗೇನು ಕೂಡ ಗೊತ್ತೇ ಇಲ್ಲ. वो पढ़ते हैं हद की पढ़ाई, बाप तो बेहद की पढ़ाई पढ़ाकर बच्चों को विश्व का मालिक बनाते हैं. ಬಾಬಾ ಹೇಳ್ತಾರೆ ಅಲ್ಲೆಲ್ಲರೂ ಹದ್ದಿನ ಶಿಕ್ಷಣ ಓದಿದರೆ ಬಾಬಾ ಬೇಹದ್ದಿನ ಶಿಕ್ಷಣವನ್ನು ಓದಿಸಿ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಭಗವಾನ್ ಕಭಿ ದೇಹದಾರಿ ಮನುಷ್ಯೋं को नहीं कहा जाता, इन्हों को भी अपनी ಸೂಕ್ಷ್ಮ ದೇಹ. ಬಾಬಾ ಹೇಳ್ತಿದ್ದಾರೆ ಭಗವಂತನಿಗೆ ಎಂದಿಗೂ ದೇಹದಾರಿ ಮನುಷ್ಯ ಅಂತ ಹೇಳೋದಿಲ್ಲ. ಇನ್ನು ಈ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ತಮ್ಮದೇ ಆದ ಸೂಕ್ಷ್ಮ ದೇಹ ಇದೆ. ಇಸ್ಲಿಯೇ ಈ ನೇಬಿ ಭಗವಾನ್ ನೈ ಕಹೆಂಗೆ, ಅದಕ್ಕೋಸ್ಕರ ಇವ್ರಿಗೂ ಕೂಡ ಪರಮಾತ್ಮ ಅಂತ ಹೇಳೋದಿಲ್ಲ. ಅದಕ್ಕೆ ನಾವು ಹೇಳುವಾಗ ಹೇಳ್ತೇವೆ ನೋಡಿ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತೇವೆ. ಅಂದರೆ ಅವ್ರಿಗೆ ದೇವತೆ ಅಂತ ಹೇಳ್ತೇವೆ, ಶಿವನಿಗೆ ಮಾತ್ರ ಪರಮಾತ್ಮ ಅಂತ ಹೇಳ್ತೇವೆ. ये शरीर तो इस दादा की आत्मा का तख्त है, अकाल तख्त है ना. ಬಾಬಾ ಹೇಳ್ತಾರೆ ಈ ಶರೀರ ಈ ಬ್ರಹ್ಮನ ಆತ್ಮದ ಒಂದು ಸಿಂಹಾಸನ ಆಗಿದೆ, ಅಕಾಲ ತಖ್ತ್ ಅಂತ ಹೇಳ್ತಾರಲ್ವ. ಅಭಿ ಅಕಾಲ ಮೂರತ್ ಬಾಪ್ ಕಾ ತಖ್ತ್ ಹೇ, ಅಮೃತ್ಸರ್ ಮೇ ಬಿ ಅಕಾಲ ತಖ್ತ್ ಹೇ. ಬಾಬಾ ಹೇಳ್ತಿದ್ದಾರೆ ಈ ಅವಿನಾಶಿಯಾದಂತಹ ಅಕಾಲ ಮೂರತ್ ಅಂದರೆ ತಂದೆಯ ಸಿಂಹಾಸನ ಅಮೃತ್ಸರದಲ್ಲಿಯೂ ಕೂಡ ಅಲ್ಲಿ ಅಕಾಲ ತಖ್ತ್ ಅಂತ ಹೇಳ್ತಾರೆ. बड़े बड़े जो होते हैं वहाँ अकाल तख्त पर जाकर बैठते हैं. अभी बाप समझाते हैं यह सब आत्माओं का अकाल तख्त है. ಶಿವಬಾಬಾ ಹೇಳ್ತಾರೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ ಅವರೆಲ್ಲ ಆ ಅಕಾಲ ತಖ್ತಲ್ಲಿ ಹೋಗಿ ಕೂತ್ಕೊಳ್ತಾರೆ. ಈಗ ಬಾಬಾ ತಿಳಿಸ್ಕೊಡ್ತಾರೆ ಇದೆಲ್ಲ ಆತ್ಮಗಳ ಅಕಾಲ ತಖ್ತಾಗಿದೆ, ಅಂದರೆ ಅವಿನಾಶಿಯಾದ ಸಿಂಹಾಸನ. ಆತ್ಮ ಮೇ ಬಿ ಅಚ್ಚೆ ವ ಬುರೆ ಸಂಸ್ಕಾರ ಹೋತೆ ಹೇ, ತಬ್ ತೋ ಕಾತೆ ಯ ಕರ್ಮೋಂ ಕಾ ಫಲ್ ಹೇ. ಇನ್ನು ಬಾಬಾ ಹೇಳ್ತಾರೆ ಆತ್ಮದಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಸಂಸ್ಕಾರ ಅಂತೂ ಇರ್ತದೆ, ಅದಕ್ಕೆ ಹೇಳಲಾಗ್ತದೆ ಇದು ಕರ್ಮದ ಫಲ ಅಂತ ಹೇಳಿ. सब आत्माओं का बाप एक ही है. ಬಾಬಾ कोई ಶಾಸ್ತ್ರ ಆದಿ ಪಡ್ಕರ್ ನೈ ಸಮझाते हैं. ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ. ಶಿವಬಾಬಾ ಯಾವುದೇ ಶಾಸ್ತ್ರವನ್ನು ಹಿಡ್ಕೊಂಡು ಮಕ್ಕಳಿಗೆ ಓದಿಸೋದಿಲ್ಲ. यह बातें भी शास्त्रों आदि में नहीं है, तब तो लोग चिढ़ते हैं, कहते ये लोग शास्त्रों को नहीं मानते. ಶಿವಬಾಬಾ ಹೇಳುವಂಥ ಮಾತು ಶಾಸ್ತ್ರದಲ್ಲಿ ಇಲ್ಲ, ಅದಕ್ಕೋಸ್ಕರ ಜನ ಸಿಟ್ಟಿಗೆ ಹೇಳ್ತಾರೆ ಏನು ಇವರು ಶಾಸ್ತ್ರನೇ ಒಪ್ಪೋದಿಲ್ಲ, ಇವ್ರು ಹೇಳೋ ಮಾತು ಶಾಸ್ತ್ರದಲ್ಲೂ ಇಲ್ಲ ಅಂತ. ಸಾಧು ಸಂತಾದಿ ಗಂಗಾ ಮೇ ಜಾಕರ್ ಸ್ನಾನ ಕರ್ತೆ ಹೇ ತೋ ಕ್ಯಾ ಪಾವನ್ ಬನ್ ಗೈ. ಬಾಬಾ ಕೇಳ್ತಾರೆ ಈ ಸಾಧು ಸಂತರೆಲ್ಲ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರಲ್ಲ ಅವರೆಲ್ಲ ಪಾವನರಾದ್ರ.
वापस तो कोई जा नहीं सकते, सब पिछाड़ी में जाएंगे. ಬಾಬಾ ಹೇಳ್ತಾರೆ ಯಾರೂ ವಾಪಸ್ ಮನೆಗೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ, ಎಲ್ಲರೂ ಕೊನೆಗೆ ಹೋಗೋದು. जैसे मकड़ों का झुंड व मक्खियों का झुंड जाता है, मक्खियों में भी क्वीन होती है, उनके पिछाड़ी सभी जाते हैं. ಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿ ಜೇನು ಹುಳುವಿನ ಒಂದು ಹಿಂಡಿರ್ತದೆ, ಅದಕ್ಕೆ ಜೇನು ಹುಳುವಿನ ಗುಂಪು ಅಂತ ಹೇಳಲಾಗ್ತದೆ ತಾನೆ. ಅಲ್ಲಿಯೂ ಕೂಡ ಜೇನು ಹುಳುವಿನಲ್ಲಿ ರಾಣಿ ಹುಳು ಅಂತ ಇರ್ತದೆ. ಬಾಬಾ ಹೇಳ್ತಾರೆ ಆ ರಾಣಿ ಹುಳು ಎತ್ತು ಅಂದರೆ ಅದ್ರ ಹಿಂದೆ ಉಳಿದ ಎಲ್ಲ ಹುಳುಗಳು ಎದ್ದು ಬಿಡ್ತವೆ. ಬಾಪ್ ಬಿ ಜಾಯಂಗೆ ತೋ ಉನ್ಕಿ ಪಿಚಾಡಿ ಸಬ್ ಆತ್ಮೈ ಬಿ ಜಾಯಂಗೆ. ಯಾಕೆ ಬಾಬಾ ಹೇಳಿದರು ಅಂದರೆ, ಹೀಗೆ ರಾಣಿ ಹುಳು ಹೋದ ತಕ್ಷಣ ಅದ್ರ ಹಿಂದೆ ಎಲ್ಲ ಹುಳುಗಳು ಹೋಗ್ತಾವೋ, ಹಾಗೆಯೇ ಶಿವಬಾಬನೂ ಯಾವಾಗ ಹೋಗ್ತಾರೋ ಅವಾಗ ಅವ್ರ ಹಿಂದೆ ಎಲ್ಲ ಆತ್ಮಗಳು ಹೋಗಿಬಿಡ್ತಾರೆ. मूल वतन में भी जैसे सभी आत्माओं का झुंड है या फिर है सभी मनुष्यों का झुंड. ಬಾಬಾ ಹೇಳ್ತಾರೆ ಮೂಲ ವತನದಲ್ಲಿಯೂ ಕೂಡ ಹೇಗೆ ಎಲ್ಲ ಆತ್ಮಗಳ ಒಂದು ಗುಂಪಿದೆ, ಹಾಗೆ ಇಲ್ಲಿಯೂ ಕೂಡ ಇದು ಮನುಷ್ಯರ ಗುಂಪಾಗಿದೆ. तो यह झुंड भी एक दिन भागना है, बाप आकर सभी आत्माओं को ले जाते हैं. ಅದಕ್ಕೆ ಶಿವಬಾಬಾ ಹೇಳ್ತಾರೆ ಇಲ್ಲೇನು ಮನುಷ್ಯರ ಗುಂಪಿದೆಯೋ ಒಂದಿನ ಇದು ಕೂಡ ಓಡಿ ಹೋಗಲೇಬೇಕು. ಇವರೆಲ್ಲರೂ ಬಾಬಾ ಒಂದು ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಶಿವಕಿ ಬರಾತ್ ಗಾಯಿ ಹುಯಿ ಹೇ ಬಚ್ಚೆ ಕಹೋ ಆ ಬಚ್ಚಿಯಾ ಕಹೋ. ಬಾಬಾ ಹೇಳ್ತಾರೆ ಇದಕ್ಕೆ ಶಿವನ ಬರಾತ್ ಅಂತ ಹೇಳ್ತಾರೆ, ಶಿವನ ನಿಬ್ಬಣ ಅಂತ ಹೇಳ್ತಾರೆ. ಇಲ್ಲಿ ಮಗಳಾದರು ಅಂತ ಹೇಳ್ರಿ, ಮಗ ಅಂತಾದರೂ ಹೇಳ್ರಿ. बाप आकर बच्चों को याद की यात्रा सिखलाते हैं, ಪವಿತ್ರ ಬನ್ನೇ ಬೇಗರ ಆತ್ಮಗರು ವಾಪಸ್ ಜಾ ನಹೀ ಸಕ್ತೆ. ಶಿವಬಾಬಾ ಹೇಳ್ತಿದ್ದಾರೆ ತಂದೆ ಬಂದು ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸ್ಕೊಡ್ತಾರೆ. ಪವಿತ್ರ ಆಗದ ಹೊರತು ಆತ್ಮ ವಾಪಸ್ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. जब पवित्र बन जाएंगी तो पहले शांतिधाम में जाएंगे, फिर वहाँ से आहिस्ते आहिस्ते आते रहते हैं, ವೃದ್ಧಿ ಹೋಗ್ತಿ रहती है. ಬಾಬಾ ಹೇಳ್ತಾರೆ ಇವಾಗ ಪವಿತ್ರ ಆಗಿ ಹೋಗ್ತೀವೋ ಫಸ್ಟಿಗೆ ನಾವು ಶಾಂತಿಧಾಮಕ್ಕೆ ಹೋಗ್ತೇವೆ, ನಂತರ ಅಲ್ಲಿಂದ ಸಾವಕಾಶಾಗಿ ಬರ್ತಾ ಹೋಗ್ತೇವೆ, ಅಂದರೆ ವೃದ್ಧಿ ಆಗ್ತಾ ಹೋಗ್ತದೆ. ನಮ್ಮ ಪಾರ್ಟ್ ಯಾವಾಗಿರುತ್ತೋ ಅವಾಗ ಈ ಸೃಷ್ಟಿಗೆ ಬರ್ತೇವೆ, ನಂತರ ವೃದ್ಧಿ ಆಗ್ತಾ ಹೋಗ್ತದೆ. ರಾಜಧಾನಿ ಬನ್ನಿ ಹೇನ ಸಭಿ ಇಕ್ಕಟ್ಟೆ ನೈ ಆತೆ. ಬಾಬಾ ಹೇಳ್ತಾರೆ ರಾಜಧಾನಿ ತಯಾರಾಗಬೇಕಲ್ವಾ, ಎಲ್ಲರೂ ಒಟ್ಟಿಗೆ ಬರೋದಿಲ್ಲ. ಜಾಡ ಆಹಿಸ್ತೆ ಆಹಿಸ್ತೆ ವೃದ್ಧಿ ಕೋ ಪಾತಾ ಹೇ ನ. पहले पहले आदि सनातन देवी देवता धर्म है जो बाप स्थापन करते हैं. ವೃಕ್ಷ ಸಾವಕಾಶಾಗಿ ವೃದ್ಧಿ ಆಗ್ತಾ ಹೋಗ್ತದೆ. ಮೊದಲಿಗೆ ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿದೆಯೋ ಅದನ್ನು ತಂದೆ ಬಂದು ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣ ಭೀ ಪಹಲೆ ಪಹಲೆ ವೈ ಬಂತೆ ಹೇ ಜಿನೆ ದೇವತಾ ಬನ್ನ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಬ್ರಾಹ್ಮಣರು ಕೂಡ ಮೊದಲಿಗೆ ಯಾರಾಗ್ತಾರೆ, ಯಾರಿಲ್ಲಿ ದೇವತೆ ಆಗಬೇಕಾಗಿದೆ. ಪ್ರಜಾಪಿತ ಬ್ರಹ್ಮ ತೋ ಹೈನಾ, ಪ್ರಜಾ ಮೇ ಭೀ ಬಾಯಿ ಬೆಹನ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರಲ್ವ, ಪ್ರಜೆಗಳಲ್ಲಿಯೂ ಸೋದರ ಸೋದರಿಯರಾಗಿರ್ತಾರೆ. ಬ್ರಹ್ಮ ಕುಮಾರ್ ಕುಮಾರಿಯಾँ तो यहाँ ढेर बनते हैं, जरूर निश्चय बुद्धि होंगे तब तो इतने ढेर मार्क्स लेते हैं. ಬಾಬಾ ಹೇಳ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರು ಇಲ್ಲಿ ಭಾಳ ಜನ ಆಗ್ತಾರೆ, ಅವಶ್ಯವಾಗಿ ನಿಶ್ಚಯ ಬುದ್ಧಿ ಇದೆ ಅನ್ನೋದಕ್ಕೆ ಇಲ್ಲಿ ಭಾಳಷ್ಟು ಮಾರ್ಕ್ಸ್ ತಗೊಳ್ತಾರೆ. ತುಮಾರೆ ಮೇ ಜೋ ಪಕ್ಕೆ ಹೇ ವಹ ವहाँ ಪಹಲೆ ಆತೆ ಹೇ, ಕಚ್ಚೆ ವಾಲೆ ಪಿಚಾಡಿ ಮೇ ಹಿ ಆಯೆಂಗೆ. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಯಾರು ಪಕ್ಕ ಇರ್ತಾರಲ್ಲ ಅವ್ರು ಫಸ್ಟಿಗೆ ಬರ್ತಾರೆ, ಇನ್ನು ಯಾರು ಕಚ್ಚಾ ಇದ್ದಾರೋ ಅವ್ರು ನಂತರ ಕೊನೆಗೆ ಬರ್ತಾರೆ. ಮೂಲ ವತನ್ ಮೇ ಸಭಿ ಆತ್ಮಾಯೇ रहती हैं, फिर नीचे आती है तो ವೃದ್ಧಿ ಹೋತಿ ಜಾತಿ. ಶಿವಬಾಬಾ ಹೇಳ್ತಾರೆ ಮೂಲ ವತನದಲ್ಲಿ ಎಲ್ಲ ಆತ್ಮಗಳು ಒಟ್ಟಿಗೆ ಇರ್ತಾರೆ, ನಂತರ ಯಾವಾಗ ಕೆಳಗಡೆ ಬರ್ತಾರಲ್ಲ ಅವಾಗ ವೃದ್ಧಿ ಆಗ್ತಾ ಅಂದರೆ ಸೃಷ್ಟಿ ವೃದ್ಧಿ ಆಗ್ತಾ ಹೋಗ್ತದೆ. ಶರೀರ ಬಿಗರ ಆತ್ಮ ಕೈಸೆ ಪಾಠ ಬಜಾएंगे. यह पाठधारियों की दुनिया है जो चारों युगों में फिरती रहती है. ಬಾಬಾ ಹೇಳ್ತಾರೆ ಶರೀರ ಇಲ್ಲದೆ ಪಾತ್ರ ಹೆಂಗೆ ಅಭಿನಯಿಸ್ತದೆ ಆತ್ಮ ಅಂತ ಕೇಳ್ತಾರೆ ಬಾಬಾ. ಈ ಪಾತ್ರಧಾರಿಗಳ ಜಗತ್ತಾಗಿದೆ, 4 ಯುಗಗಳಲ್ಲಿ ನಾವು ತಿರುಗ್ತಾ ಇರ್ತೇವೆ. ಸತ್ಯುಗ್ ಮೇ ಹಮ್ ಸೋ ದೇವಿ ದೇವತಾ ಥೆ, ಫಿರ್ ಕ್ಷತ್ರಿಯ ವೈಶ್ಯ ಶೂದ್ರ ಬಂತೆ ಹೇ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನಾವು ದೇವತೆಗಳಿದ್ವಿ, ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾದ್ವಿ. अभी यह है पुरुषोत्तम संगम युग, इस युग अभी ही बनता है जबकि बाप आते हैं. ಬಾಬಾ ಹೇಳ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗ ಈಗಲೇ ಆಗೋದು ಯಾವಾಗ ಶಿವಬಾಬಾ ಬರ್ತಾರೆ. यह अभी बेहद की नॉलेज बेहद का बाप ही देते हैं, ಶಿವಬಾಬಾ को अपने शरीर का कोई नाम नहीं है. ಬಾಬಾ ಹೇಳ್ತಿದ್ದಾರೆ ಈಗ ಇದು ಬೇಹದ್ದಿನ ಜ್ಞಾನ ಬೇಹದ್ದಿನ ತಂದೆನೇ ಕೊಡ್ತಾರೆ. ಶಿವಬಾಬನಿಗೆ ತನ್ನ ಶರೀರದ ಯಾವುದೇ ಹೆಸರಿಲ್ಲ. यह शरीर तो इस दादा का है, बाबा ने थोड़े समय के लिए लोन लिया है. ಬಾಬಾ ಹೇಳ್ತಾರೆ ಶರೀರ ಏನಿದ್ರು ಈ ದಾದಂದು ಅಂದರೆ ಈ ಬ್ರಹ್ಮ ಬಾಬಂದು
ಬಾಬಾ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರವನ್ನು ಲೋನ್ ಆಗಿ ತೊಗೊಂಡಿದ್ದಾರೆ. ಬಾಪ್ ಕಹತೆ ಹೇ ಹಮ್ಕೋ ತುಮ್ಸೆ ಬಾತ್ ಕರ್ನೆ ಕೆ ಲಿಯೆ ಮುಖ ತೋ ಚಾಹಿಯೇನಾ. ಇಲ್ಲಿ ಬಾಬಾ ಒಂದು ಮಾತು ಹೇಳ್ತಾರೆ, ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ನನಗೆ ಮುಖ ಬೇಕಲ್ವ. मुख न हो तो बाप बच्चों से बात भी कर न सके, फिर बेहद की नॉलेज भी इस मुख से सुनाता हूँ, इसलिए इसको गोमुख भी कहते हैं. ಬಾಬಾ ಹೇಳ್ತಾರೆ, ಮುಖ ಇಲ್ದಿದ್ರೆ ಬಾಬಾ ಮಕ್ಕಳ ಜೊತೆಗೆ ಮಾತಾಡೋದು ಹೇಗೆ. ಬೇಹದ್ದಿನ ಜ್ಞಾನವನ್ನು ಕೂಡ ಈ ಮುಖದಿಂದಲೇ ಹೇಳ್ತೇನೆ ನಾನು, ಅದಕ್ಕೋಸ್ಕರ ಇದಕ್ಕೆ ಗೋಮುಖ ಅಂತ ಹೇಳ್ತಾರೆ. पहाड़ों से पानी तो कहाँ भी निकल सकता है, फिर यहाँ गोमुख बना दिया है, उसे पानी आता है. ಬಾಬಾ ಹೇಳ್ತಾರೆ, ಬೆಟ್ಟದಿಂದ ನೀರು ಎಲ್ಲಿಯಾದರೂ ಬರ್ಬೋದು, ಎಷ್ಟೋ ಕಡೆ ಬೆಟ್ಟದಿಂದ ನೀರು ಕೆಳಗಡೆ ಬರ್ತಾ ಇರ್ತದೆ, ಆದರೆ ಇಲ್ಲಿ ಗೋಮುಖ ಅಂತ ಮಾಡಿದರು, ಅದರಿಂದ ನೀರು ಬರ್ತದೆ. ಫಿರ್ ಉನ್ಹೇ ಗಂಗಾಜಲ ಸಮಜ್ ಪೀತೆ ಹೇ, ನಂತರ ಅದನ್ನು ಗಂಗಾಜಲ ಅಂತ ತಿಳ್ಕೊಂಡು ಕುಡಿತಾರೆ. ಉಸ್ ಪಾನಿ ಫಿರ್ ಕಿತ್ನಾ ಮಹತ್ವ ರಖ್ತೆ ಹೇ ಇಸ್ ದುನಿಯಾ ಮೇ ಹೇ ಸಬ್ ಝೂಟ್. ಆ ನೀರಿಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂತಾರೆ ಬಾಬಾ. ಈ ಜಗತ್ತಿನಲ್ಲಿ ಬರೀ ಸುಳ್ಳೆ ತುಂಬಿಕೊಂಡಿದೆ. ಸಚ್ ತೋ ಏಕ್ ಬಾಪಿ ಸುನಾತೆ ಹೇ, फिर वह झूठे मनुष्य इस बाप की नॉलेज को झूठ समझ लेते हैं. ಶಿವಬಾಬಾ ಅವರೊಬ್ಬರೇ ಸತ್ಯ ಹೇಳೋದು ನಮಗೆ. ಈ ಸುಳ್ಳು ಮನುಷ್ಯರು ಈ ತಂದೆಯ ಜ್ಞಾನವನ್ನು ಕೂಡ ಸುಳ್ಳು ಅಂತ ತಿಳ್ಕೊಳ್ತಾರೆ. ಭಾರತ್ ಮೇ ಜಬ್ ಸತ್ಯುಗ್ ಥಾ ಇಸ್ಕೋ ಸಚ್ಖಂಡ್ ಕಹಾ ಜಾತಾ ಥಾ. ಬಾಬಾ ಹೇಳ್ತಾರೆ, ಯಾವಾಗ ಭಾರತದಲ್ಲಿ ಸತ್ಯಖಂಡ ಇತ್ತೋ ಈ ಭಾರತಕ್ಕೆ ಸತ್ಯುಗ ಅಂದರೆ ಭಾರತ ಸತ್ಯುಗವಾದಾಗ ಇದು ಸತ್ಯಖಂಡವಾಗಿತ್ತು. फिर भारत ही पुराना बनता है तो हर बात हर चीज़ झूठी होती है. ಯಾವಾಗ ಈ ಭಾರತ ಸುಳ್ಳಾಗ್ತದೋ ಅಥವಾ ಹಳೇದಾಗ್ತದೋ ಆವಾಗ ಪ್ರತಿ ಮಾತು ಪ್ರತಿ ವಸ್ತು ಎಲ್ಲವೂ ಸುಳ್ಳೇ ಆಗಿಬಿಡ್ತದೆ. ಕಿತ್ನಾ ಫರ್ಕ್ ಹೋ ಜಾತಾ ಹೇ. ಬಾಪ್ ಕಹತೆ ತುಮ್ ಹಮಾರಿ ಕಿತ್ನಿ ಗ್ಲಾನಿ ಕರ್ತೆ ಹೋ. ಎಷ್ಟು ವ್ಯತ್ಯಾಸ ಅಂದರೆ ಬಾಬಾ ಹೇಳ್ತಾರೆ, ಎಷ್ಟು ಗ್ಲಾನಿ ಮಾಡ್ತೀರಾ ನೀವು ನಂದು. ಸರ್ವ್ಯಾಪಿ ಕಹ ಕಿತ್ನಾ ಇನ್ಸಲ್ಟ್ ಕಿಯಾ ಹೇ, ಶಿವಬಾಬಾಕ್ಕೂ ಬುಲಾತೆ ಹೇ ಕಿಸ್ ಪುರಾಣಿ ದುನಿಯಾ ಸೆ ಲೇ ಚಲೋ. ಬಾಬಾ ಹೇಳ್ತಾರೆ, ಒಂದು ಕಡೆ ನನಗೆ ಸರ್ವ್ಯಾಪಿ ಅಂತ ಹೇಳಿ ಎಷ್ಟು ಇನ್ಸಲ್ಟ್ ಮಾಡಿದ್ರಿ ಅಂತಾರೆ ಬಾಬಾ. ಮತ್ತೆ ಶಿವಬಾಬನನ್ನು ಕರಿತೀರಾ ಈ ಹಳೆ ಜಗತ್ತಿನಿಂದ ನಮ್ಮನ್ನು ಕರ್ಕೊಂಡು ಹೋಗುವಂತ. ಬಾಬ್ ಕತೆ ಮೇರೆ ಸಬೀ ಬಚ್ಚೆ ಕಾಮ್ ಚಿತಾ ಪರ್ ಚಡ್ಕರ್ ಕಂಗಾಲ್ ಬನ್ ಗಯೆ. ಇಲ್ಲಿ ಶಿವಬಾಬಾ ಹೇಳ್ತಾರೆ, ನನ್ನ ಎಲ್ಲ ಮಕ್ಕಳು ಈ ಕಾಮ ಚಿತೆ ಮೇಲೆ ಕುತ್ಕೊಂಡು ಕಂಗಾಲಾಗ್ಬಿಟ್ಟಿದ್ದಾರೆ. ಬಾಬ್ ಬಚ್ಚೋं को कहते तुम तो स्वर्ग के मालिक थे ना, ಸ್ಮೃತಿ ಆತಿ ಹೇ. ಬಾಬಾ ಎಲ್ಲ ಮಕ್ಕಳಿಗೂ ಕೇಳ್ತಾರೆ, ನೀವು ಸ್ವರ್ಗದ ಮಾಲೀಕರು ಇದ್ರಲ್ವಾ, ಸ್ಮೃತಿ ಬರುತ್ತಾ. ಬಚ್ಚೋं को ही समझाते हैं, सारी दुनिया को तो नहीं समझाते. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇಡೀ ಜಗತ್ತಿಗೆ ತಿಳಿಸ್ಕೊಡ್ತಾ ಇಲ್ಲ. ಬಚ್ಚೆ ಈ ಬಾಪ್ ಕೋ ಸಮಜ್ತೆ ಹೇ, ದುನಿಯಾ ಇಸ್ ಬಾತ್ ಕೋ ಕ್ಯಾ ಜಾನೆ. ಮಕ್ಕಳೇ ಬಾಬಾ ಹೇಳಿದ ಮಾತನ್ನು ತಿಳ್ಕೊಳ್ತಾರೆ, ಜಗತ್ನವ್ರು ಈ ಮಾತನ್ನು ಏನು ತಿಳ್ಕೊಳ್ತಾರೆ ಅಂತಾರೆ ಬಾಬಾ. ಸಬ್ಸೆ ಬಡಾ ಕಾಂಟಾ ಹೇ ಕಾಮ್ ಕಾ, ನಾಮಿ ಹೇ ಪತಿತ್ ದುನಿಯಾ, ಸತ್ಯುಗ ಹೇ 100% ಪವಿತ್ರ ದುನಿಯಾ. ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತ ದೊಡ್ಡ ಮುಳ್ಳು ಅಂದ್ರೆ ಕಾಮ ವಿಕಾರ, ಹೆಸರೇ ಪತಿತ ಜಗತ್ತು. ಸತ್ಯುಗ 100% ಪವಿತ್ರ ಜಗತ್ತು ಅಂತಾರೆ ಬಾಬಾ. ಮನುಷ್ಯ ಹಿ ಪವಿತ್ರ ದೇವತಾओं के आगे जाकर ನಮನ್ करते हैं. ಮನುಷ್ಯರೇ ಪವಿತ್ರ ದೇವತೆಗಳ ಎದುರುಗಡೆ ಹೋಗಿ ನಮಸ್ಕಾರ ಮಾಡ್ತಾರೆ. ಬಲ್ ಬಹುತ್ ಭಕ್ತ ಹೇ जो वेजिटेरियन है परंतु ऐसे नहीं कि विकार में नहीं जाते हैं. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಭಾಳ ಜನ ಭಕ್ತರು ಇವತ್ತು ಸಾತ್ವಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಸಾತ್ವಿಕ ಊಟನೂ ಮಾಡ್ತಾರೆ, ಆದರೆ ಅವರು ವಿಕಾರದಲ್ಲಿ ಹೋಗೋದಿಲ್ಲ ಅಂತ ಅರ್ಥ ಅಲ್ಲ, ಅಂದರೆ ಪವಿತ್ರ ಇರ್ತಾರೆ ಅಂತ ಅರ್ಥ ಅಲ್ಲ ಅಂತಾರೆ ಬಾಬಾ. ಐಸೆ तो बहुत बाल ब्रह्मचारी भी रहते हैं, छोटेपन से कभी चीची खाना आदि नहीं खाते हैं. ಬಾಬಾ ಹೇಳ್ತಾರೆ, ಹಂಗೆ ನೋಡಿದರೆ ಭಾಳ ಜನ ಬಾಲ ಬ್ರಹ್ಮಚಾರಿಗಳು ಕೂಡ ಇದ್ದಾರೆ. ಸಣ್ಣವರಿದ್ದಾಗಿಂದನೂ ಕೂಡ ಅವ್ರು ಯಾವುದೇ ಚೀಚಿ ಊಟ ಬಾಬಾ ಹೇಳ್ತಾರೆ ಭೋಜನ ಮಾಡೋದಿಲ್ಲ, ಅವರು ಮಾಡಿಲ್ಲ ಅಂತ ಹೇಳ್ತಾರೆ. सन्यासी भी कहते हैं निर्विकारी बनो, घर बार का संन्यास करते हैं, फिर दूसरे जन्म में भी किसी गृहस्थी के पास जन्म ले, फिर घर बार छोड़ जंगल में चले जाते हैं. ಬಾಬಾ ಹೇಳ್ತಾರೆ, ಕೆಲವೊಂದು ಸಲ ಸನ್ಯಾಸಿಗಳು ನಿರ್ವಿಕಾರಿ ಆಗ್ರಿ ಅಂತ ಹೇಳ್ತಾರೆ, ಮನೆಯನ್ನೆಲ್ಲ ಬಿಟ್ಟು ಸನ್ಯಾಸ ಮಾಡ್ತಾರೆ, ಇನ್ನೊಂದು ಜನ್ಮದಲ್ಲಿಯೂ ಕೂಡ ಯಾವುದೇ ಗೃಹಸ್ಥರ ಮನೆಯಲ್ಲಿ ಜನ್ಮ ತಗೊಳ್ತಾರೆ, ಮತ್ತು ಮನೆಯನ್ನೆಲ್ಲ ಬಿಟ್ಟು ಕಾಡಿ ಹೋಗಿಬಿಡ್ತಾರೆ. ಪರಂತು ಕ್ಯಾ ಪತಿತ್ ಸೆ ಪಾವನ್ ಬನ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಅವ್ರ ಮನೆಯೆಲ್ಲ ಬಿಟ್ಟು ಕಾಡಿಗೆ ಹೋದರೆ ಪತಿತರಿಂದ ಪಾವನರಾಗ್ತಾರೇನು? ನಹಿ, ಪತಿತ್ ಪಾವನ್ ಬಾಪ್ ಕಿ ಶ್ರೀಮತ್ ಬಿಗರ್ ಕೊಯ್ ಪತಿತ್ ಸೆ ಪಾವನ್ ಬನ್ ನಹಿ ಸಕ್ತೆ. ಬಾಬಾ ಹೇಳ್ತಾರೆ ಇಲ್ಲ ಅಂತ, ಅಂದರೆ ಪತಿತರಿಂದ ಪಾವನ ತಂದೆಯ ಶ್ರೀಮತದ ಹೊರತು ಯಾರು ಪತಿತ ಪಾವನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ.
ಭಕ್ತಿ ಹೇ ಉತ್ತರ್ತಿ ಕಲಾ ಕಾ ಮಾರ್ಗ ತೋ ಫಿರ್ ಪಾವನ್ ಕೈಸೆ ಬನೆಂಗೆ. ಭಕ್ತಿ ಅಂದ್ರೆ ಇಳಿಯುವ ಕಲೆಯ ಮಾರ್ಗ, ಇನ್ನು ಪಾವನ ಆಗ್ಲಿಕ್ಕೆ ಹೇಗೆ ಸಾಧ್ಯ? पावन बने तो घर जावे, स्वर्ग में आ जाए. सतयुगी देवी देवता कब घर बार छोड़ते हैं क्या? ಬಾಬಾ ಹೇಳ್ತಾರೆ ಪಾವನರಾದರೆ ಮನೆಗೆ ಹೋಗ್ಬೋದು, ಸ್ವರ್ಗಕ್ಕೆ ಬರ್ಬೋದು. ಸತ್ಯುಗದ ದೇವತೆಗಳು ಎಂದಾದರೂ ಮನೆ ಬಿಡ್ತಾರೇನು ಕೇಳ್ತಾರೆ ಬಾಬಾ. ಉನ್ಹೋಂ ಕಾ ಹೇ ಹದ್ ಕಾ ಸನ್ಯಾಸ್, ತುಮಾರ ಹೇ ಬೇಹದ್ ಕಾ ಸನ್ಯಾಸ್. ಬಾಬಾ ಹೇಳ್ತಿದ್ದಾರೆ ಅವ್ರದ್ದೆಲ್ಲ ಹದ್ದಿನ ಸನ್ಯಾಸ ಆದರೆ ನಮ್ಮದು ಬೇಹದ್ದಿನ ಸನ್ಯಾಸ. ಸಾರಿ ದುನಿಯಾ ಮಿತ್ರ ಸಂಬಂಧಿ ಆದಿ ಸಬ್ಕಾ ಸನ್ಯಾಸ್. ಬಾಬಾ ಹೇಳ್ತಿದ್ದಾರೆ ಇಡೀ ಜಗತ್ತು ಮಿತ್ರ ಸಂಬಂಧಿ ಎಲ್ಲರ ಸನ್ಯಾಸ, ಎಲ್ಲದರ ಸನ್ಯಾಸ ಅಂತಾರೆ ಬಾಬಾ. ತುಮಾರಿ ಲಿಯೇ ಅಭಿ ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೈ, ತುಮಾರಿ ಬುದ್ಧಿ ಸ್ವರ್ಗ ತರಫ್ ಹೈ. ಬಾಬಾ ಹೇಳ್ತಿದ್ದಾರೆ ಈಗ ನಿಮ್ಮದು ಸ್ವರ್ಗ ಸ್ಥಾಪನೆ ಆಗ್ತಿದೆ, ನಿಮ್ಮ ಬುದ್ಧಿ ಸ್ವರ್ಗದ ಕಡೆ ಇದೆ. ಮನುಷ್ಯ ತೋ ನರಕ ಮೇ ಹಿ ಲಟ್ಕೆ ಪಡೆ ಹೈ, ತುಮ್ ಬಚ್ಚೆ ಫಿರ್ ಬಾಪ್ ಕಿ ಯಾದ್ ಮೇ ಲಟ್ಕೆ ಪಡೆ ಹೋ. ಬಾಬಾ ಹೇಳ್ತಾರೆ ಮನುಷ್ಯರು ನರಕದಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಮಕ್ಕಳೀಗ ತಂದೆಯ ನೆನಪಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಾರೆ ಬಾಬಾ. ತುಮಕೋ ಶೀತಲ್ ದೇವಿಯಾ ಬನಾನೆ ಕೆ ಲಿಯೇ ಜ್ಞಾನ ಚಿತಾ ಪರ್ ಬಿಟಾಯಾ ಜಾತಾ ಹೈ. ಶಿವಬಾಬಾ ನಾವು ಮಕ್ಕಳನ್ನು ಶೀತಲ ದೇವಿಯರನ್ನಾಗಿ ಮಾಡೋದಕ್ಕೋಸ್ಕರ ಜ್ಞಾನ ಚಿತೆಯ ಮೇಲೆ ಕೂಡಿಸಿದ್ದಾರೆ. ಶೀತಲ್ ಅಕ್ಷರಕ್ಕೆ ಅಗೇನೆಸ್ಟೇ ತಪ್ಪತ್. ಬಾಬಾ ಹೇಳ್ತಾರೆ ಶೀತಲ ಎನ್ನೋ ಅಕ್ಷರದ ವಿರುದ್ಧ ಶಬ್ದ ಬೆಂಕಿ ಅಂತ ಹೇಳ್ತಾರೆ ಬಾಬಾ. ತುಮಾರ ನಾಮಿ ಹೇ ಶೀತಲಾದೇವಿ. ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮ ಹೆಸರೇ ಶೀತಲಾದೇವಿ ಅಂತ. ಅದಕ್ಕೆ ಶೀತಲಾದೇವಿಯ ಮಂದಿರ ಕಟ್ಟಿಸಿ ಅಲ್ಲಿ ಪೂಜೆನೂ ಕೂಡ ಮಾಡ್ತಾರೆ. ಏಕ್ ತೋ ನೈ ಹೋಗಿ ನಾ ಜರೂರ್ ಬಹುತ್ ಹೋಗಿ ಜಿನ್ಹೋನೆ ಭಾರತ್ ಕೋ ಶೀತಲ್ ಬನಾಯ. ಇಲ್ಲಿ ಬಾಬಾ ಹೇಳ್ತಾರೆ ಒಬ್ಬರೇ ಇಲ್ಲ ಅಲ್ವಾ, ಭಾಳ ಜನ ಇದ್ದಾರೆ ಯಾರು ಭಾರತವನ್ನು ಶೀತಲವನ್ನಾಗಿ ಮಾಡಿದರು. ಈ ಸಮಯ ಸಭೀ ಕಾಮ್ ಚಿತಾ ಪರ್ ಜಲ್ ರಹೆ ಹೈ, ತುಮಾರ ನಾಮ್ ಯಹಾ ಶೀತಲಾ ದೇವಿಯಾ ಹೈ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯಲ್ಲಿ ಬೇಯ್ತಾ ಇದ್ದಾರೆ, ನಿಮ್ಮ ಹೆಸರೇ ಇಲ್ಲಿ ಶೀತಲಾ ದೇವಿಯಾಗಿದೆ. ತುಮ್ ಶೀತಲ್ ಕರ್ನೆ ವಾಲಿ, ಟಂಡಾ ಚೀಂಟಾ ಡಾಲ್ನೆ ವಾಲಿ ದೇವಿಯಾ ಹೋ. ಬಾಬಾ ಹೇಳ್ತಾರೆ ನೀವು ಶೀತಲ ಮಾಡುವಂಥವರು, ಜ್ಞಾನದ ತಂಪಿನ ಹನಿಯನ್ನು ಹಾಕುವಂತಹ ದೇವಿಯರು ನೀವು. ಚೀಂಟಾ ಡಾಲ್ನೆ ಜಾತೆ ಹೇ ನಾ, ಯಹ ಜ್ಞಾನ ಕಿ ಚೀಂಟೆ ಜೋ ಆತ್ಮಕ್ಕೆ ऊपर ಡಾಲೆ ಜಾತೆ ಹೇ. ಬಾಬಾ ಹೇಳ್ತಾರೆ ಹನಿ ಉದುರಿಸ್ಲಿಕ್ಕೆ ಹೋಗ್ತಾರಲ್ವ, ಹಾಗೆ ಇದು ಜ್ಞಾನದ ಹನಿ ಅಂತಾರೆ ಬಾಬಾ. ಆತ್ಮದ ಮೇಲೆ ಹಾಕಲಾಗ್ತದೆ. ಆತ್ಮ ಪವಿತ್ರ बनने से शीतल बन जाती है. इस समय सारी दुनिया काम चिता पर चढ़ खाली हो पड़ी है. ಬಾಬಾ ಹೇಳ್ತಾರೆ ಆತ್ಮ ಪವಿತ್ರ ಆಗೋದ್ರಿಂದ ಶೀತಲ ಆಗ್ತದೆ. ಈ ಸಮಯದಲ್ಲಿ ಇಡೀ ಜಗತ್ತು ಕಾಮದ ಚಿತೆಯ ಮೇಲೆ ಏರಿ ಕಪ್ಪಾಗಿಬಿಟ್ಟಿದೆ ಅಂತಾರೆ ಬಾಬಾ. अब कलश मिलता है तुम बच्चों को, कलश से तुम खुद भी शीतल बनते हो और दूसरों को भी बनाते हो. ಬಾಬಾ ಹೇಳ್ತಿದ್ದಾರೆ ಈಗ ನೀವು ಮಕ್ಕಳಿಗೆ ಕಳಸ ಸಿಕ್ತಿದೆ, ತೋ ಕಳಸ ಸಿಕ್ಕಿದೆ, ಕಳಸದಿಂದ ನೀವು ಸ್ವಯಂ ಕೂಡ ಶೀತಲ ಆಗ್ತೀರ. ಅಂದರೆ ಜ್ಞಾನದ ಕಳಸ ನಾವು ಮಕ್ಕಳಿಗೆ ಕೊಟ್ಟರು ಬಾಬಾ, ಅದರಿಂದ ನಾವು ಶೀತಲ ಆಗೋದಲ್ಲದೆ ಬೇರೆಯವ್ರನ್ನೂ ಕೂಡ ಶೀತಲ ಮಾಡ್ತೇವೆ. ಯಬಿ ಶೀತಲ್ ಬನೆ ಹೇನ ದೋನೋ ಇಕ್ಕಟ್ಟೆ ಹೇ. ಇವರು ಕೂಡ ಶೀತಲ ಆಗಿದ್ದಾರಲ್ವ, ಇಬ್ಬರು ಒಟ್ಟಿಗೆ ಇದ್ದಾರೆ. घरबार छोड़ने की तो बात ही नहीं, लेकिन गौशाला बनी होगी तो जरूर कोई ने घरबार छोड़ा होगा. ಬಾಬಾ ಹೇಳ್ತಾರೆ ಇಲ್ಲಿ ಮನೆಯನ್ನೆಲ್ಲ ಬಿಡುವ ಮಾತಿಲ್ಲ, ಆದರೆ ಗೋಶಾಲೆ ಆಗಿತ್ತಲ್ವ ಅವಶ್ಯವಾಗಿ ಕೆಲವರು ಮನೆ ಬಿಡಬೇಕಾಯಿತು. ಕಿಸ್ಲಿಯೇ ಜ್ಞಾನ ಚಿತಾ ಪರ್ ಬೈಟ್ ಶೀತಲ್ ಬನ್ನೆ ಕಿಲೆ. ಅಗರ್ ಮನೆ ಯಾಕೆ ಬಿಡಬೇಕಾಯಿತು ಅಂದರೆ ಬಾಬಾ ಹೇಳ್ತಾರೆ ಜ್ಞಾನ ಚಿತೆಯ ಮೇಲೆ ಕೂತ್ಕೊಂಡು ಶೀತಲ ಆಗಬೇಕಾಗಿತ್ತು. ಜಬ್ ತುಮ್ ಯಾ ಶೀತಲ್ ಬನೆಂಗೆ ತಭಿ ತುಮ್ ದೇವತಾ ಬನ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಯಾವಾಗ ನೀವು ಇಲ್ಲಿ ಶೀತಲ ಆಗ್ತಿರೋ ನೀವೇ ದೇವತೆಗಳಾಗ್ತೀರ. ಅಭಿ ತುಮ್ ಬಚ್ಚೋಂ ಕಾ ಬುದ್ಧಿಯೋಗ ಪುರಾನೆ ಘರ್ ಕಿ ತರಫ್ ನೈ ಹೋನಾ ಚಾಯ್. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ ಈಗ ನಿಮ್ಮ ಬುದ್ಧಿಯೋಗ ಹಳೆಯ ಜಗತ್ತಿನ ಕಡೆ ಅಥವಾ ಹಳೆಯ ಮನೆ ಕಡೆ ಇರ್ಕೂಡುದು ಅಂತ. ಬಾಪ್ ಕೆ ಸಾಥ್ ಬುದ್ಧಿ ಲಟ್ಕಿ ರಹೆ ಕ್ಯೂಂಕಿ ತುಮ್ ಸಬ್ಕೋ ಬಾಪ್ ಕೆ ಪಾಸ್ ಘರ್ ಜಾನಾ ಹೇ. ಬಾಬಾ ಹೇಳ್ತಾರೆ ನಿಮ್ಮದು ಬಾಬನ ಜೊತೆಗೆ ಬುದ್ಧಿಯೋಗ ಜೋಡಿಸಿರಬೇಕು, ಏಕೆಂದರೆ ನೀವೆಲ್ಲರೂ ಬಾಬನ ಹತ್ರ ಹೋಗಬೇಕು. बाप कहते मेटे बच्चे मैं पंडा बनकर आया हूँ तुमको ले चलने. ಅದಕ್ಕೀಗ ನಾವು ಮಕ್ಕಳಿಗೆ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ನಾನು ಪಂಡ ಆಗಿ ಬಂದಿದ್ದೀನಿ ನಿಮ್ಮೆಲ್ಲ ಎಲ್ಲರನ್ನ ಕರ್ಕೊಂಡು ಹೋಗಲಿಕ್ಕೆ. ये शिव शक्ति पांडव सेना है, तुम हो शिव से शक्ति लेने वाली, वह है सर्वशक्तिमान. ಬಾಬಾ ಹೇಳ್ತಾರೆ ನೀವು ಶಿವಶಕ್ತಿ ಪಾಂಡವ ಸೈನ್ಯ ಆಗಿದ್ದೀರಾ, ನೀವು ಶಿವನಿಂದ ಶಕ್ತಿಯನ್ನು ಪಡ್ಕೊಳ್ಳುವಂಥವರು. ಶಿವಬಾಬಾ ಸರ್ವಶಕ್ತಿವಂತ ಆಗಿದ್ದಾರೆ. मनुष्य तो समझते हैं परमात्मा मरे हुए को जिंदा कर सकते हैं, परंतु बाप कहते लाडले बच्चे इस ड्रामा में हर एक को अनादि पाठ मिला हुआ है. ಬಾಬಾ ಒಂದು ಮಾತು ಹೇಳ್ತಾರೆ, ಮನುಷ್ಯರು ಏನು ತಿಳ್ಕೊಳ್ತಾರೆ ಅಂದರೆ
ಪರಮಾತ್ಮ ಸತ್ತವರನ್ನು ಬದುಕಿಸ್ತಾನೆ ಅಂತ. मनुष्य तो समझते परमात्मा मरे हुए को जिंदा कर सकते हैं, परंतु बाप कहते लाडले बच्चे इस ड्रामा में हर एक को अनादि पाठ मिला हुआ है. ಬಾಬಾ ಹೇಳ್ತಾರೆ ಮನುಷ್ಯರು ತಿಳ್ಕೊಳ್ತಾರೆ ಪರಮಾತ್ಮ ಸತ್ತವರನ್ನು ಬದುಕಿಸ್ತಾನೆ ಅಂತ. ಆದರೆ ಬಾಬಾ ಹೇಳ್ತಾರೆ ಮುದ್ದಿನ ಮಕ್ಕಳೇ, ಈ ನಾಟಕದಲ್ಲಿ ಪ್ರತಿಯೊಬ್ಬರದ್ದು ಅನಾದಿಯಾಗಿರುವಂಥ ಪಾತ್ರ, ಅಂದರೆ ಎಲ್ರಿಗೂ ಅನಾದಿಯಾಗಿರುವಂಥ ಪಾತ್ರ ಸಿಕ್ಕಿದೆ. ಮೈ ಬಿ ಕ್ರಿಯೇಟರ್, डायरेक्टर, प्रिंसिपल एक्टर हूँ. ड्रामा के पार्ट को हम कुछ भी चेंज नहीं कर सकते. ಬಾಬಾ ಹೇಳ್ತಾರೆ ನಾನು ಕ್ರಿಯೇಟರ್ ಇದ್ದೀನಿ, ಡೈರೆಕ್ಟರ್ ಇದ್ದೀನಿ, ಮುಖ್ಯ ಪಾತ್ರಧಾರಿ ಇದ್ದೀನಿ. ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ಬಾಬಾ ಹೇಳ್ತಾರೆ ನಾನು ಚೇಂಜ್ ಮಾಡಲಿಕ್ಕೆ, ಅಂದರೆ ಏನು ಪಾರ್ಟ್ ಇದೆಯೋ ಈ ನಾಟಕದಲ್ಲಿ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. मनुष्य समझते पत्ता पत्ता भी परमात्मा के हुक्म से हिलता है, लेकिन परमात्मा तो खुद कहते मैं भी ड्रामा के अधीन हूँ. ಮನುಷ್ಯರು ತಿಳ್ಕೊಂಡಿದ್ದಾರೆ ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡೋದಿಲ್ಲ ಅಂತ. ಆದರೆ ಪರಮಾತ್ಮ ಸ್ವಯಂ ಹೇಳ್ತಾರೆ ನಾನು ಕೂಡ ಈ ನಾಟಕದಲ್ಲಿ ಅಧೀನನಾಗಿದ್ದೀನಿ ಅಂತ. ಇಸ್ಕೆ ಬಂಧನ್ ಮೇ ಬಾಂಧಾ ಹುವಾ ಹೂँ. ಬಾಬಾ ಹೇಳ್ತಾರೆ ಈ ನಾಟಕದ ಬಂಧನದಲ್ಲಿ ನಾನು ಬಂಧಿತನಾಗಿದ್ದೀನಿ. ಐಸೆ ನೈ ಕಿ ಮೇರೆ ಹುಕುಮ್ ಸೆ ಪತ್ತೆ ಹಿಲೆಂಗೆ. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ನನ್ನ ಆಜ್ಞೆಯಿಂದ ಎಲೆ ಅಲುಗಾಡ್ತಾವ ಅಂತ. ಸರ್ವವ್ಯಾಪಿ ಕೆ ಜ್ಞಾನ ನೆ ಭಾರತವಾಸಿಯೋं को बिल्कुल कंगाल बना दिया है. ಬಾಬಾ ಹೇಳ್ತಾರೆ ಸರ್ವವ್ಯಾಪಿಯ ಜ್ಞಾನ ಭಾರತವಾಸಿಗಳನ್ನು ಪೂರ್ಣ ಕಂಗಾಲ್ ಮಾಡಿಬಿಟ್ಟಿದೆ. ಬಾಪ್ಗೆ ಜ್ಞಾನ ಸೆ ಭಾರತ್ ಫಿರ್ ಸಿರ್ತಾಜ್ ಬಂತಾ ಹೈ. ತಂದೆಯ ಜ್ಞಾನದಿಂದ ಭಾರತ ಮತ್ತೆ ಕಿರೀಟಧಾರಿ ಆಗ್ತದೆ. ಅಚ್ಚಾ ಮಿಟೆ ಮಿಟೆ ಸಿಕ್ಕಿಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों के रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणेಗೋಸ್ಕರ मुख्य सार. सूर्यवंशी में पहले पहले आने के लिए निश्चय बुद्धि बन फुल मार्क्स लेनी है. ಬಾಬಾ ಹೇಳ್ತಾರೆ ಸೂರ್ಯವಂಶಿಯಲ್ಲಿ ಮೊದಲಿಗೆ ಬರೋದಕ್ಕೋಸ್ಕರ ಫುಲ್ ಮಾರ್ಕ್ಸ್ ಅಂದರೆ ನಿಶ್ಚಯ ಬುದ್ಧಿಯವರಾಗಿ ಫುಲ್ ಮಾರ್ಕ್ಸ್ ತೆಗೆದುಕೊಳ್ಬೇಕು. ಪಕ್ಕಾ ಬ್ರಾಹ್ಮಣ ಬನ್ನ ಹೇ, ಬೇಹದ್ ಕಿ ನಾಲೆಜ್ ಸ್ಮೃತಿ ಮೇ ರಖನಿ ಹೇ. ಪಕ್ಕಾ ಬ್ರಾಹ್ಮಣರಾಗಬೇಕು, ಬೇಹದ್ದಿನ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಬೇಕು. ಸೆಕೆಂಡ್, ಜ್ಞಾನ ಚಿತಾ ಪರ್ ಬೈಟ್ ಶೀತಲ್ ಅರ್ಥಾತ್ ಪವಿತ್ರ ಬನ್ನ ಹೇ. ಬಾಬಾ ಹೇಳ್ತಾರೆ ಜ್ಞಾನ ಚಿತೆಯಲ್ಲಿ ಕುತ್ಕೊಂಡು ಶೀತಲರು ಅಂದರೆ ಪವಿತ್ರರಾಗಬೇಕು. ಜ್ಞಾನ और योग से काम की तपत समाप्त करनी है. बुद्धि योग सदा एक बाप की तरफ लटका रहे. ಬಾಬಾ ಹೇಳ್ತಾರೆ ಜ್ಞಾನ ಮತ್ತು ಯೋಗದಿಂದ ಕಾಮ ವಿಕಾರದ ಬೆಂಕಿಯನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ಬುದ್ಧಿಯೋಗ ಸದಾ ಒಬ್ಬ ತಂದೆಯ ಜೊತೆ ಜೋಡಿಸಿರಬೇಕು. वरदान, ब्राह्मण जीवन में श्रेष्ठ स्थिति रूपी मेडल प्राप्त करने वाले ಬೇಗಂಪುರ್ ಕೆ ಬಾದಶಾಹ ಭವ. ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿರೂಪಿ ಮೆಡಲನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿಂತ ಚಕ್ರವರ್ತಿಯಾಗಿರಿ. आप सब अपनी ಸ್ವಸ್ಥಿತಿ अच्छे से अच्छी बनाने के लिए ही ಬ್ರಾಹ್ಮಣ ಬನೆ ಹೋ. ಬಾಬಾ ಹೇಳ್ತಾರೆ ನೀವೆಲ್ಲರೂ ನಿಮ್ಮ ಸ್ವಸ್ಥಿತಿಯನ್ನು ಎಲ್ಲಕ್ಕಿಂತ ಒಳ್ಳೆಯದನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಬ್ರಾಹ್ಮಣರಾಗಿರೋದು. ಬ್ರಾಹ್ಮಣ ಜೀವನ ಮೇ ಶ್ರೇಷ್ಠ ಸ್ಥಿತಿ ಹಿ ಆಪ್ಕಿ ಪ್ರಾಪರ್ಟಿ ಹೈ. ಬಾಬಾ ಹೇಳ್ತಾರೆ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿನೇ ನಿಮ್ಮ ಆಸ್ತಿಯಾಗಿದೆ. ಯಹಿ ಬ್ರಾಹ್ಮಣ ಜೀವನ ಕಾ मेडल है. जो यह मेडल प्राप्त कर लेते हैं वह सदा अचल अडोल एक रस ಸ್ಥಿತಿ ಮೇ रहते. ಬಾಬಾ ಹೇಳ್ತಾರೆ ಬ್ರಾಹ್ಮಣ ಜೀವನದ ಮೆಡಲೇ ಇದಾಗಿದೆ. ಯಾರು ಈ ಮೆಡಲನ್ನು ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರು ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರ್ತಾರೆ. ಸದಾ ನಿಶ್ಚಿಂತ ಬೇಗಂಪುರ್ ಕೆ ಬಾದಶಾಹ ಬನ್ ಜಾತೆ ಹೈ. ಬಾಬಾ ಹೇಳ್ತಾರೆ ಅವರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿಬಿಡ್ತಾರೆ. वे सर्व इच्छाओं से मुक्त इच्छा मात्र अविद्या स्वरूप होते हैं. ಬಾಬಾ ಹೇಳ್ತಾರೆ ಅವರು ಸರ್ವ ಇಚ್ಛೆಗಳಿಂದ ಮುಕ್ತರಾಗಿ ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪರಾಗ್ತಾರೆ. ಸ್ಲೋಗನ್, अटूट निश्चय और फलक से कहो मेरा बाबा तो माया समीप भी आ नहीं सकती. ಬಾಬಾ ಹೇಳ್ತಿದ್ರೆ ಅಟೂಟ್ ನಿಶ್ಚಯ ಮತ್ತು ನಶೆಯಿಂದ ಹೇಳಿ ನನ್ನ ಬಾಬಾ ಅಂತ, ಮೇರಾ ಬಾಬಾ, ಆಗ ಮಾಯೆ ಸಮೀಪನೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.